ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅಚ್ಚು ಶ್ರೀ ಚಾನಲ್. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ತುಂಬ ಅದ್ಭುತವಾದ ಲಕ್ಷ್ಮೀ ದೇವಸ್ಥಾನ. ಇದು ಎಲ್ಲಿದೆ ಅಂತಂದರೆ ದೊಡ್ಡಗದವಳ್ಳಿ. ದೊಡ್ಡಗದವಳ್ಳಿ ಎಲ್ಲಿ ಬರುತ್ತಪ್ಪ ಅಂದರೆ ಹಾಸನ ಜಿಲ್ಲೆ ಒಂದು ಹಳ್ಳಿ ಇದು. ಇದು ಒಂದು ಹೊಯ್ಸಳ ಶೈಲಿಯ ಪುರಾತನ ಮಹಾಲಕ್ಷ್ಮಿ ದೇವಸ್ಥಾನ ಅಂತಲೇ ಪ್ರಸಿದ್ಧಿ ಆಗಿದೆ. ಇದು ಹಾಸನದಿಂದ ಬೇಲೂರಿಗೆ ಹೋಗುವಾಗ 12 ಕಿಲೋಮೀಟರ್ ಹಾಸನದಿಂದ ಹೋದರೆ ದೊಡ್ಡಗದವಳ್ಳಿ ಅಂತ ಸಿಗುತ್ತೆ. ಅಲ್ಲಿ ಈ ದೇವಸ್ಥಾನ ತುಂಬ ಅದ್ಭುತವಾಗಿದೆ. ನೀವು ಏನಾದರೂ ಒನ್ ಡೇ ಸ್ಯಾಟರ್ಡೇ ಅಥವಾ ಸಂಡೇ ಏನಾದರೂ ಹೋಗ್ತೀರಾ ಅಂತಂದರೆ ಬೇಲೂರು ಹಳೇಬೀಡು ನೋಡೋಕ್ಕೆ ಬೇಕು ಬಿಡಿ ಒಂದಿನ ಪೂರ್ತಿ. ಇದು ಒಂದು ಅರ್ಧ ಗಂಟೆ ಇಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಅರ್ಧ ಗಂಟೆಯಿಂದ 1 ಗಂಟೆ. ತುಂಬ ಪೀಸ್ಫುಲ್ ಆಗಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಹೋದರೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಅಂದರೆ ತುಂಬ ಜನ ಏನೂ ಇರಲ್ಲ. ಇಲ್ಲಿ ಕ್ರೌಡ್ ಏನೂ ಇಲ್ಲ, ಸ್ವಲ್ಪ ಜನನೇ ಇರ್ತಾರೆ. ತುಂಬ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ ಆಯಿತಾ. ಇಲ್ಲಿ ಒಂದ್ಸಲ ನೀವು ಹೋಗ್ಬಿಟ್ಟು ಬನ್ನಿ. ಈ ದೇವಸ್ಥಾನ ಯಾವಾಗ ನಿರ್ಮಾಣ ಆಗಿದೆಪ್ಪ ಅಂದರೆ ರಾಜ ವಿಷ್ಣುವರ್ಧನ ಅವರ ಆಳ್ವಿಕೆಯಲ್ಲಿ 1114 ಅದಕ್ಕಿಂತ ಮುಂಚೆ ನಿರ್ಮಾಣ ಆಗಿರೋದು. ಅಂದರೆ ಅವರ ಆಳ್ವಿಕೆಯಲ್ಲಿ ನಿರ್ಮಾಣ ಆಗಿದೆ. ಇಲ್ಲಿ ವಿಶೇಷತೆ ಏನಂದರೆ ಈ ಒಂದೇ ಬೇಸ್ಮೆಂಟ್ ಅಂತ ಏನಂತೀವಲ್ಲ, ಸಿಂಗಲ್ ಬೇಸ್ಮೆಂಟಲ್ಲಿ ಒಂದೇ ಜಗುಲಿ, ಕನ್ನಡದಲ್ಲಿ ಹೇಳಬೇಕಂದ್ರೆ ಆ ಜಗುಲಿ ಮೇಲೆ 4 ಗರ್ಭಗುಡಿಗಳಿದೆ. ಆ 4 ಗರ್ಭಗುಡಿಗಳಿಗೆ ಮೇಲ್ಗಡೆ 4 ಗೋಪುರಗಳಿದೆ ಆಯಿತಾ. 4 ಗೋಪುರಗಳು ನೋಡ್ಬೋದು, ಒಂದೇ ಥರ ಇದ್ದಾವೆ, ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್ಸ್. ಪ್ರತಿ ಗೋಪುರದಲ್ಲೂ ಈ ಹೊಯ್ಸಳರ ಲಾಂಛನ ಏನಿದೆ ಅಲ್ಲ, ಅದು ಎಲ್ಲ ಆ ಲಾಂಛನ ಎಲ್ಲ ಗೋಪುರಗಳಲ್ಲೂ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ತುಂಬ ಹಳೆಯ ಕಾಲದ ದೇವಸ್ಥಾನ. ಮೇಂಟೆನೆನ್ಸ್ ಊರಿನವರೇ ಮಾಡ್ತಿದ್ದಾರೆ. ತುಂಬ ಇಲ್ಲೇನು ಗೌರ್ಮೆಂಟಿಂದ ಏನು ಇನ್ವೆಸ್ಟ್ ಮಾಡಿಲ್ಲ ಅಂತ ಅನಿಸುತ್ತೆ ಮೇ ಬಿ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನದ ಈ ಕಲ್ಲಿನ ಗೋಡೆ ಮೇಲೂ ಕೂಡ ಈ ಗೋಪುರದ್ದೇ ಥರದ್ದು ಗೋಪುರನ ಮೀನ್ಸ್ ದೇವಸ್ಥಾನದ ಥರನೇ ವಿತ್ ಗೋಪುರ ಸೇರಿಸಿ ಏನು ಇದೆಯಲ್ಲ ಅದೇ ಥರ ಪುಟ್ಟ ದೇವಸ್ಥಾನದ ಥರ ಡಿಸೈನ್ಸ್ ಮಾಡಿದ್ದಾರೆ. ಸೇಮ್ ಡಿಸೈನ್ಸ್ ಎಲ್ಲ ಕಡೆ ಇದೆ. ಮತ್ತು ಇಲ್ಲಿ ಶಿಲಾಬಾಲಕಿಯ ಟೈಪು 2 ವಿಗ್ರಹಗಳಿದೆ, ಹೊರಗಡೆ ಕೆತ್ತನೆಗಳಿದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ನೋಡಿದ್ರೆ ನಿಜವಾಗ್ಲೂ ತುಂಬ ಇಷ್ಟಪಡ್ತೀರಾ. ಯುನಿಕ್ ಆಗಿದೆ. ಬೇರೆ ದೇವಸ್ಥಾನ ನಾನು ಈ ಥರ ಎಲ್ಲೂ ನೋಡಿರಲಿಲ್ಲ. ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಫೋರ್ ಡೈರೆಕ್ಷನಲ್ಲೂ 4 ಗರ್ಭಗುಡಿಗಳಿದೆ ಆಯಿತಾ. ಅಲ್ಲಿ ಯಾವುದಾದ್ರೆ ಮಹಾಲಕ್ಷ್ಮಿ, ಶಿವ, ವಿಷ್ಣು ಮತ್ತು ಪಾರ್ವತಿ, ಈ 4 ಗುಡಿಗಳಿದ್ದಾವೆ. ತುಂಬ ಚೆನ್ನಾಗಿದ್ದಾವೆ. ಕತ್ತಲಿದೆ, ಲೈಟ್ಸ್ ಏನೂ ಇರಲಿಲ್ಲ ಫ್ರೆಂಡ್ಸ್ ಅಲ್ಲಿ. ಅಂದರೆ ಅಲ್ಲಂದರೆ ಮೇಂಟೆನೆನ್ಸ್ ಏನೂ ಇಲ್ಲ ಆ್ಯಕ್ಚುಲಿ. ಅಲ್ಲಿ ನಾವೇ ಹೋಗಿ ನಾವೇ ಪೂಜೆ ಮಾಡಿಕೊಂಡು ಎಲ್ಲ ನಾವೇ ಮಾಡ್ಕೊಂಡು ಬರಬೇಕು. ಪೂಜೆ ಯಾರೋ ಊರಿನವ್ರು ಮಾಡ್ತಾರೆ, ಅಷ್ಟು ಬಿಟ್ಟರೆ ಇನ್ನೇನು ಮೇಂಟೆನೆನ್ಸ್ ಅಂತ ಏನೂ ಇಲ್ಲ. ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ. ನೋಡಿ, ಇದು ಶಿವನ ದೇವಸ್ಥಾನ, ಶಿವನ ಗರ್ಭಗುಡಿ. ಎಲ್ಲ ಹಾಳಾಗ್ಬಿಟ್ಟಿದೆ ಫ್ರೆಂಡ್ಸ್ ನೋಡೋಕ್ಕೆ. ಇಲ್ಲಿ ಈ ದೇವಸ್ಥಾನದಲ್ಲಿ ಏನಪ್ಪ ಅಂದರೆ ತುಂಬ ಹಳೆ ದೇವಸ್ಥಾನ. ಬಟ್ ಊರಿನ ಜನರು ಏನಂತಾರೆ, ಅವರ ಕೆಟ್ಟ ಬುದ್ಧಿಯಿಂದ ದೇವಸ್ಥಾನ ಹಾಳಾಗೋಗ್ಬಿಟ್ಟಿದೆ. ದುರದೃಷ್ಟ. ಈ ವಿಷ್ಣುವಿನ ಮತ್ತು ಕಾಲಭೈರವನ ಮೂರ್ತಿಗಳನ್ನ ಈ ಊರಿನ ಜನರು ಶಾಮೀಲಾಗಿ ಅಪಹರಿಸ್ಬಿಟ್ಟಿದ್ದಾರೆ ಅಂತ ಅಲ್ಲಿ ಊರಿನ ಜನರು ಏನಲ್ಲಿ ಪ್ರಸಾದ ಮಾಡ್ತಾ ಕೂತಿರ್ತಾರಲ್ಲ ಅವರು ಹೇಳಿದ್ರು. ತುಂಬ ಬೇಜಾರಾಯಿತು. ಅಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಆ ಕಾಲಭೈರವನ ಮೂರ್ತಿ ಮೇಲೆ ಹೊಡೆದ್ರೆ ಮ್ಯೂಸಿಕ್ಸ್ ಬರ್ತಿತ್ತಂತೆ. ತುಂಬ ಬ್ಯೂಟಿಫುಲ್ ಆಗಿತ್ತಂತೆ. ಅದನ್ನು ಅಪಹರಿಸ್ಬಿಟ್ಟಿದ್ದಾರೆ. ನೋಡಿ ಇಲ್ಲೆಲ್ಲ ಆರ್ಕಿಟೆಕ್ಚರ್ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಹಳೇದಾಗ್ಬಿಟ್ಟಿದೆ. ಆದರೂ ಇಲ್ಲಿ ಯಾವುದಾದ್ರು ಆ 4 ದೇವರು ಏನಿದೆಯಲ್ಲ ಆ ಗರ್ಭಗುಡಿ, ಅದರ ಸುತ್ತಲೂ ಒಂದು 4 ಗುಡಿಗಳಿದೆ ಹೊರಗಡೆ ಆಯಿತಾ. ಅಲ್ಲೂ ಕೂಡ ಯಾವುದೇ ಮೂರ್ತಿಗಳಿಲ್ಲ. ಎಲ್ಲನೂ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಜನರು.
ಅಂದರೆ ಈ ಜನ ಏನು ಅಂತಂದರೆ ಏನಾದರೂ ಸಿಗುತ್ತೆ ಅಂತಂದರೆ ಏನೂ ಬಿಡಲ್ಲ, ತನ್ನ ಮಕ್ಕಳನ್ನೇ ಮಾರ್ಕೊಬಿಡ್ತಾರೆ ಅನಿಸುತ್ತೆ. ಅಂಥ ಕಾಲ ಆಗಿದೆ ಇವಾಗ. ಈಗ ಒಂದು 30-40 ವರ್ಷಗಳ ಹಿಂದೆ ಈ ಇನ್ಸಿಡೆಂಟ್ ಆಗಿದೆ. ಈ ಏನು ಮೂರ್ತಿಗಳನ್ನ ಅಪಹರಿಸಿ ಮಾರ್ಕೊಂಬಿಟ್ಟಿದ್ದಾರೆ. ಬಟ್ ಯಾರಿಗೂ ಗೊತ್ತಿಲ್ಲ ಯಾರು ಏನು ಅಂತ. ನಮ್ಮ ಸರ್ಕಾರ ಪತ್ತೆ ಹಚ್ಚಿಲ್ಲ ಇನ್ನು, ಆಯಿತಾ. ಇಲ್ಲಿ ಕೊಲ್ಲಾಪುರದಲ್ಲಿರುವ ಹಾಗೆ ಇಲ್ಲೊಂದು ಲಕ್ಷ್ಮೀ ದೇವಾಲಯ ಇರೋದ್ರಿಂದ ಇದನ್ನು ಅಭಿನವ ಕೊಲ್ಲಾಪುರ ಅಂತಲೇ ಕರೀತಾರೆ. ಇದು ಹೊಯ್ಸಳರ ವಾಸ್ತುಶೈಲಿಯಲ್ಲಿದೆ. ಇದೊಂದು ಅದ್ಭುತವಾದ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ ಹೊಯ್ಸಳರ ಕಾಲದಲ್ಲಿ. ನೀವೇನಾದರೂ ಅಂದರೆ ತುಂಬ ಈ ಥರದ ಟೆಂಪಲ್ಸ್ ಆ ಥರದ್ದೆಲ್ಲ ಏನಾದರೂ ಇಂಟ್ರೆಸ್ಟ್ ಇತ್ತಂದರೆ, ಇಲ್ಲಿ ಟ್ರಿಪ್ ಹೋಗೋವಂಥ ಅಭ್ಯಾಸ ಎಲ್ಲ ಜಾಸ್ತಿ ಇತ್ತಂದರೆ ಇಲ್ಲೂ ಒಂದು ಕಡೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ನೋಡಿ. ಆ ದೇವಸ್ಥಾನದ ಹೊರಗಡೆ ಎಷ್ಟು ಜಾಗ ಇದೆ. ಈ ಇದೆಲ್ಲ 4 ವಿಗ್ರಹಗಳಿದೆಯಲ್ಲ, ಅದ್ರ ಮೇಲಿನ ಗೋಪುರಗಳಿವು ತುಂಬ ಚೆನ್ನಾಗಿದ್ದಾವೆ. ಈ ಗೋಪುರಗಳ ಮೇಲೆ ಒಂದು ಅದೇ ನಾನು ಹೇಳಿದ್ನಲ್ಲ ಹೊಯ್ಸಳರ ಲಾಂಛನ, ಆ ಎಲ್ಲ ಒಂದು ಗೋಪುರಗಳ ಮೇಲೂ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಅದರ ಸುತ್ತ ಈ ದೇವಸ್ಥಾನದ 2 ಭಾಗದಲ್ಲಿ ಕೆರೆ ಇದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ವ್ಯೂಸ್ ಒಂದು ಸಕ್ಕತ್ತಾಗಿದೆ. ಪೀಸ್ಫುಲ್ ಮೈಂಡು, ನೋ ಸೌಂಡ್ ಪೊಲ್ಯೂಷನ್ ಅಂತಲೇ ಹೇಳ್ಬೋದು. ಆ ದೇವಸ್ಥಾನದ ಹತ್ರ ಕಂಪ್ಲೀಟ್ ಪೀಸ್ ಆಗಿದೆ. ನೀವೊಂದ್ಸಲ ಫ್ಯಾಮಿಲಿ ಜೊತೆ ಹೋಗಿ, ತುಂಬ ಚೆನ್ನಾಗಿದೆ. ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು. ದೇವಸ್ಥಾನದ ಹೊರಗಡೆ ಪಾರ್ಕ್ ಇದೆ, ಅಲ್ಲೆಲ್ಲ ಕುತ್ಕೋಬೋದು. ಮರಗಳಿದೆ, ತುಂಬ ಚೆನ್ನಾಗಿದೆ. ದೇವಸ್ಥಾನದ ಹತ್ರ ಸೀರಿಯಸ್ಲಿ ಹೋಗೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೊಂದು ವೀರ್ಗಲ್ಲಿದೆ. ಈ 4 ಹೊರಗಡೆ ಇರೋ 4 ಗುಡಿಗಳಲ್ಲಿ ವೀರ್ಗಲ್ಲಿದೆ. ಅಲ್ಲಿ ಒಂದು ವಿಗ್ರಹ ಇದೆ, ಅದನ್ನು ಹಾಳು ಮಾಡಿ ಆ ಕಲ್ಲುಗಳೆಲ್ಲ ಪೀಸ್ ಮಾಡಿ ಆಚೆ ಹಾಕಿದ್ದಾರೆ. ಜನರು ನೋಡಿ ಎಂಥ ಅದ್ಭುತನ ಉಳಿಸ್ಕೊಳ್ಳೋಕ್ಕಾಗಲ್ಲ ನಮ್ಮ ಜನಗಳಿಗೆ. ಇಲ್ಲಿ ನೋಡಿ, ಆಗಿನ ಕಾಲದಲ್ಲಿ ಯುದ್ಧ ಗೆದ್ದಾಗ ಈ ಥರ ಬರೆಸ್ತಾಯಿದ್ರು, ಆಯಿತಾ. ಇದು ಆ ಥರದ ಒಂದು ಕಲ್ಲು ಎಷ್ಟು ಚೆನ್ನಾಗಿದೆ ಅಂತ ಏನು ಅಂತ ನಮ್ಗೆ ಅರ್ಥ ಆಗಲ್ಲ. ಆದರೆ ಏನು ಮಾಡಿದ್ರು ನಮಗೆ ಗೊತ್ತಾಗಲ್ಲ. ತುಂಬ ಚೆನ್ನಾಗಿದೆ ಅದು, ಆಯಿತಾ. ನೋಡಿ, ಇಲ್ಲೊಂದು ಗುಡಿ. ಆ ಗುಡಿ ಒಳಗೆ ಏನು ದೇವರೇ ಇಲ್ಲ, ಎಲ್ಲ ಎತ್ಕೊಂಡೋಗ್ಬಿಟ್ಟಿದ್ದಾರೆ. ಅದಕ್ಕೆ ಸ್ಟೋರೇಜ್ ಥರ ಯೂಸ್ ಮಾಡ್ಕೊಬಿಟ್ಟಿದ್ದಾರೆ ಅದನ್ನ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಅಷ್ಟೇ ಬೇಜಾರಾಗುತ್ತೆ ಕೂಡ, ಯಾಕಂದರೆ ಅಲ್ಲಿ ದೇವ್ರುಗಳನ್ನ ಉಳಿಸ್ಕೊಂಡಿಲ್ವಲ್ಲ, ಎಲ್ಲನೂ ಹಾಳು ಮಾಡ್ಕೊಬಿಟ್ಟಿದ್ದಾರೆ. ಆಗಿನ ಕಾಲದ ವಿಗ್ರಹಗಳಂದರೆ ಏನು ಕಡಿಮೆನಾ, ಅದೆಷ್ಟು ಕೋಟಿ ಬೆಲೆ ಬಾಳುತ್ತೋ ಇವತ್ತಿನ ದಿನಗಳಲ್ಲಿ. ಅದಕ್ಕೆ ಜನರು ಕೆಟ್ಟ ಯೋಚನೆಯಿಂದ ಎಲ್ಲನೂ ಅಪಹರಿಸಿ ದೇವಸ್ಥಾನನ ಖಾಲಿ ಮಾಡಿಬಿಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಗರ್ಭಗುಡಿ ಒಳಗಡೆ ಯಾವ ವಿಗ್ರಹವೂ ಇಲ್ಲ. ಒಂದು 3 ವಿಗ್ರಹ, ಲಕ್ಷ್ಮೀ ಇದೆ, ಶಿವ ಇದೆ ಮತ್ತು ಪಾರ್ವತಿ ಇದೆ, ಬಿಟ್ಟರೆ ಬೇರೆ ಯಾವ ವಿಗ್ರಹಗಳು ಇಲ್ಲ. ಎಲ್ಲನೂ ಅಪಹರಿಸಿದೆ. ಇಲ್ಲಿ ಇನ್ನೊಂದು ವೀರ್ಗಲ್ಲು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಮೇಂಟೆನೆನ್ಸ್ ಇಲ್ಲದಿರೋ ಕಾರಣ ಅದು ಹಾಗಾಗಿ ಉಳಿದಿದೆ. ಯಾರೂ ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ತಿಲ್ಲ. ಊರಿನ ಜನರು ಆದಷ್ಟು ಪರವಾಗಿಲ್ಲ, ಅವರು ಏನು ಒಂದು ಅವರ ದೇವಸ್ಥಾನ ಉಳಿಸ್ಕೋಬೇಕು ಅನ್ನೋ ಕಾರಣದಿಂದ ಏನೋ ಮೇಂಟೆನೆನ್ಸ್ ಸ್ವಲ್ಪ ಮಾಡ್ಕೊಂಡು ಹೋಗ್ತಿದ್ದಾರೆ ಪಾಪ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಫ್ಯಾಮಿಲಿ ಜೊತೆ ಹೋಗಿದ್ವಿ. ಇಲ್ಲಿ ಪ್ರಸಾದ ತಿಂದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಎಷ್ಟು ಟೇಸ್ಟ್ ಇತ್ತು ಗೊತ್ತಾ. ಅಲ್ಲಿ ಸ್ವೀಟ್ ಅವಲಕ್ಕಿ ಕೊಟ್ಟರು. ಅದರೊಳಗೆ ಡ್ರೈ ಫ್ರೂಟ್ ಇದೆಲ್ಲ ಇತ್ತು, ಏನಂತ ಕಲರ್ ಫ್ರೂಟ್ಸ್ ಬರುತ್ತಲ್ಲ, ಅದನ್ನೆಲ್ಲ ಹಾಕಿದ್ರು. ತುಂಬ ಚೆನ್ನಾಗಿತ್ತು ಪ್ರಸಾದ. ಪಲಾವ್ ಕೊಟ್ಟರು, ತುಂಬ ಚೆನ್ನಾಗಿತ್ತು. ತಿಂದು ಇಲ್ಲಿ ಹೊರಗಡೆ ನೋಡೋಣ ಅಂತ ಬಂದೆ. ನೋಡಿ ಎಷ್ಟು ಚೆನ್ನಾಗಿದೆ ಜಾಗ. ಸುತ್ತ ಕೆರೆ ಇದೆ. ನನಗೆ ತುಂಬ ಇಷ್ಟ ಆಯಿತು. ಆದರೆ ಆ ಕೆರೆ ಒಳಗೆ ಹೋಗೋಕ್ಕೆ ಆ ಕಡೆಯಿಂದ ಹೊರಗಿಂದ ಹೋಗಬೇಕಿತ್ತು. ಇಲ್ಲಿ ನೋಡಿದ್ವಿ ಎಷ್ಟು ಆ ನೀರೆಲ್ಲ ಆಟಾಡಬೇಕು ಅಂತ ಆ ಥರ ಮನಸ್ಥಿತಿ ಇರೋರಿಗಂತೂ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ತುಂಬ ಆಳ ನೀರೆಲ್ಲ ಅನಿಸುತ್ತೆ. ಇಲ್ಲಿ ಎಲ್ಲ ಊರಿನ ಜನ ಎಲ್ಲ ಯೂಸ್ ಮಾಡ್ತಾರೆ ಇದು ಕೆರೆ. ನೋಡಿ, ತುಂಬ ದೊಡ್ಡ ಕೆರೆ ಥರನೇ ಇದೆ ಇದು. ಒಂದು ತುಂಬ ಉದ್ದ ಇತ್ತು. ದೇವಸ್ಥಾನದ 2 ಭಾಗವನ್ನು ಆವರಿಸಿದೆ ಇದು ಕೆರೆ. ನೋಡೋಕ್ಕೆ ಏನೋ ಒಂಥರ ಎಲ್ಲೋ ಬಂದುಬಿಟ್ಟಿದ್ದೀವಿ ಇನ್ನೂ ಫೀಲು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಈ ದೇವಾಲಯನ ಇಷ್ಟೆಲ್ಲ ಮಾತಾಡಿದ್ವಿ. ಈ ದೇವಾಲಯ ಕಟ್ಟಿಸ್ತವ್ರು ಯಾರು ಅದನ್ನು ತಿಳ್ಕೊಳ್ಳೋಣ ಫಸ್ಟು. ಈ ದೇವಾಲಯನ ಕುಲ್ಲಹಣ ರಾಹುತ ಮತ್ತು ಅವನ ಹೆಂಡತಿ ಸಹಜಾದೇವಿ ನಿರ್ಮಾಣ ಮಾಡಿದ್ದಾರೆ. ಇವರೊಬ್ಬರು ವಜ್ರ ವ್ಯಾಪಾರಿಗಳು. ತುಂಬ ಎಲ್ಲ ವ್ಯಾಪಾರ ಎಲ್ಲ ಚೆನ್ನಾಗಾಯಿತು ಅಂತ ಆ ಖುಷಿಗೆ ನಿರ್ಮಾಣ ಮಾಡಿರೋವಂಥ ದೇವಸ್ಥಾನ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್.